ಈ ಒಂದು ಕವನದಲ್ಲಿ 14ನೇ ಕವನದಲ್ಲಿ ಕುಮಾರವ್ಯಾಸನು ತನ್ನ ಕವನವನ್ನು ಹೇಗೆ ನಾವು ನೋಡಬೇಕು ಓದುತ್ತಿರುವಾಗ ಅನ್ನುವುದರ ಬಗ್ಗೆ ತಿಳಿಸಿದ್ದಾನೆ. ಪದದ ಪ್ರೌಢಿಯ ನವರಸಂಗಳ ಉದಿತ ವೆನು 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 ಅಭಿಧಾನ ಭಾವವ ಬೆದಕಲಾಗದು ಬಲ್ಲ ಪ್ರೌಢರಮೆ ಕಥಾಂತರಕ್ಕೆ ಇದ ವಿಚಾರಿಸೆ ಬರಿಯ ತುಳಸಿಯ ಉದಕದಂತಿರಿಯಲಿ ನೊಳ್ಳದು ಪದುಮನಾಭನ ಮಹಿಮೆ ಧರ್ಮ ವಿಚಾರ ಮಾತ್ರವನು. ಅಂದರೆ ಪ್ರೌಢವಾದ ಪದಗಳ ಬಳಕೆ ಇದರಲ್ಲಿ ಈ ಕವನಗಳಲ್ಲಿ ಪ್ರೌಢವಾದ ಪದಗಳ ಬಳಕೆ ಆಗಿದೆ. ಹಾಗೂ ಪ್ರೌಢ ಪಡುವಂಥ ಪದಗಳ ಬಳಕೆಯು ಈ ಕವನದಲ್ಲಿ ಈ ಒಂದು ಪುಸ್ತಕದಲ್ಲಿ ಇದೆ. ನವರಸಗಳು ಇದರಲ್ಲಿ ನೀವು ಕಾಣಬಹುದು. ಕಥಾ ನಿರೂಪರಾಕ್ರಮ ಅಂದರೆ ನಿಘಂಟುಗಳ ಅರ್ಥ ಇವುಗಳನ್ನು ಬಲ್ಲ ಸಹೃದಯರು ಈ ಕಾವ್ಯದಲ್ಲಿ ಹುಡುಕಿ ನೋಡಬಾರದು. ವಿಚಾರ ಮಾಡಿ ನೀವು ನೋಡಿದರೆ ತುಳಸಿಯಿಂದ ನೀರು ತೀರ್ಥವಾಗುವಂತೆ ತುಳಸಿಯಿಂದ ನೀರು ತೀರ್ಥವಾಗುವಂತೆ ಅಂದರೆ ಇದ ವಿಚಾರಿಸೆ ಬರಿಯ ತುಳಸಿಯ ಉದಕದಂತಿರೆಯಲ್ಲಿ ನೋಡ್ಪದು ಪದುಮನಾಭನ ಮಹಿಮೆ ಧರ್ಮ ವಿಚಾರ ಮಾತ್ರವಲ್ಲ. ಅಂದರೆ ಈ ಕಾವ್ಯದಲ್ಲಿ ಶ್ರೀಕೃಷ್ಣನ ಮಹಿಮೆ ಮತ್ತು ಧರ್ಮ ವಿಚಾರಗಳನ್ನು ಮಾತ್ರ ನೋಡಬೇಕು ನೀವು. ತುಳಸಿಯಿಂದ ನೀರು ಹಾಕಿದರೆ ಅದು ಹೇಗೆ ತೀರ್ಥವಾಗುತ್ತದೆಯೋ ಹಾಗೆ ಶ್ರೀಕೃಷ್ಣನ ಒಂದು ಮಹಿಮೆ ಹಾಗೂ ಧರ್ಮ ವಿಚಾರಗಳನ್ನು ಮಾತ್ರ ನೀವು ಈ ಪುಸ್ತಕದಲ್ಲಿ ನೋಡಬೇಕೇ ಹೊರತು ಇದರಲ್ಲಿ ಈ ಅನ್ಯಥಾ ಯಾವುದೇ ಒಂದು ಭಾವವು ನಿಮಗೆ ಬಾರದಿರಲಿ ಎಂದು ಈ ಒಂದು ಕವನದಲ್ಲಿ ಕುಮಾರವ್ಯಾಸನು ಸಂಕ್ಷಿಪ್ತವಾಗಿ ತಿಳಿಸಿದ್ದಾನೆ. ಧನ್ಯವಾದಗಳು.